Excuse me, ma'am. Ma'am, car has come. Come, let's go. Sit it up, sit it right now. Yeah, we got that vibe and we lay it down. Just dance to the new sound. Let's get wild, jump around. ಏರ್ಪೋರ್ಟಿಂದ ನನ್ನ ಮಗಳ ಜೊತೆಗೆ ಹೊರಗೆ ಬರ್ತಿದ್ದೆ ನಾನು. ಇನ್ನೇನು ಕಾರ್ ಹತ್ತು ಕೂರೋ ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ. ಹಾಯ್ ಬ್ಯೂಟಿಫುಲ್. ನಿಮ್ಮ ಹೆಸರೇನು? ಆಯ್ರಾ. ಅವನು ನನ್ನ ಹೆಸರು ಕೇಳಿದ ತಕ್ಷಣ ಶಾಕ್ ಆದ. ನಾನು ದಪ್ಪ ಇದ್ದೀನಿ ಅನ್ನೋ ಕಾರಣಕ್ಕೆ ಯಾರೂ ನನ್ನನ್ನು ಇಷ್ಟಪಡಲಿಲ್ಲ. ಅಂಥ ಟೈಮಲ್ಲಿ ಅಕ್ಷತ್ ಅನ್ನೋ ಒಬ್ಬ ಶ್ರೀಮಂತ ಹುಡುಗ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ದ. ಆದರೆ ಮದುವೆ ಆಗಿದ್ದ ಮಾರನೇ ದಿನಾನೇ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾದಾಗ ನನಗೆ ಶಾಕ್ ಆಯಿತು. ಅವತ್ತು ನನ್ನನ್ನು ಬಿಟ್ಟು ಹೋಗಿದ್ದ ಆ ಅಕ್ಷತ್ ಇವತ್ತಿನವರೆಗೂ ನನ್ನ ಮುಖ ನೋಡೋಕ್ಕೂ ಬಂದಿರಲಿಲ್ಲ. ನನಗೆ ಮಕ್ಕಳಾದ್ಮೇಲೆ ನಾನು ಫಾರಿನಲ್ಲಿದ್ದೆ. ಗ್ರ್ಯಾಜುಲಿ ನನ್ನ ಆರೋಗ್ಯ ಸುಧಾರಿಸಿ ಈಗ ಸಣ್ಣ ಆಗಿರೋದ್ರಿಂದ ಯಾರು ನನ್ನನ್ನು ಗುರ್ತೇ ಹಿಡಿಯೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ನಾನು ಜನ್ಮ ಕೊಟ್ಟ ಇನ್ನೊಂದು ಮಗು ಏನಾಯ್ತು ಅನ್ನೋ ರಹಸ್ಯ ನನಗಿನ್ನೂ ಗೊತ್ತಾಗಿಲ್ಲ. ನೀವು ಐರನ್ ತಾನೇ ಪಿಕ್ ಮಾಡಕ್ ಬಂದಿರೋದು? ಹೇ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವನು ಸುಮ್ಮನೆ ನನ್ನಿಂದ ನಿಂತಿದ್ದಾನೆ. ನಾನಿಲ್ಲಿ ನಿಮ್ಮಂತ ಬ್ಯೂಟಿಫುಲ್ ಲೇಡೀಸ್ ನೋಡಕ್ಕಂತಾನೆ ಬಂದಿರೋದು. ಹೇ, ಕ್ಯಾನ್ ಐ ಡ್ರಾಪ್ ಯು? ಈಗಲೇ ಆ ಕಾರ್ನ ಫಾಲೋ ಮಾಡು. ಆ ಮೇಡಮ್ ಎಲ್ಲೋಗ್ತಾ ಇದಾರೆ ಅಂತ ತಿಳ್ಕೊಂಡು ಇನ್ಫಾರ್ಮ್ ಮಾಡು. ಹುಷಾರಾಗಿರು, ಯಾರಿಗೂ ನಿನ್ ಮೇಲೆ ಡೌಟ್ ಬರಬಾರ್ದು. ಇಷ್ಟು ವರ್ಷ ಆದರೂ ನನ್ನನ್ನು ಒಂದು ಸರಿನೂ ನೋಡಕ್ಕೆ ಬರ್ದೆ ಕಟ್ಕೊಂಡು ಹೆಂಡ್ತಿನೇ ಮರೆತು ಜೊಲ್ ಸುರಿಸ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ನಾನು ಡಿವೋರ್ಸ್ ಕೊಡೋದಕ್ಕೆ ಬಂದಿರೋ ನನ್ನ ಗಂಡ ಅಕ್ಷತ್. ನಾನು ಸಣ್ಣ ಆದಮೇಲೆ ನನ್ನ ಗಂಡನೇ ನನ್ನನ್ನು ಗುರ್ತಿಸ್ಲಿಲ್ಲ ಅಂದಮೇಲೆ ಈ ಊರಲ್ಲಿ ಯಾರು ನನ್ನನ್ನು ಗುರ್ತಿಸಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೇಗಿದ್ರು ಫಾರಿನಲ್ಲಿ ನಾನು ಓದಬೇಕಾದ್ರೆ ನನ್ನ ಹೆಸರು ಸಂಯುಕ್ತ ಅಂತ ಕೂಡ ಚೇಂಜ್ ಮಾಡ್ಕೊಂಡಿದ್ದೆ. ಈಗ ಅದೇ ಹೆಸರಲ್ಲಿ ನಾನು ಈ ಊರಿನ ಒನ್ ಆಫ್ ದ ಲಕ್ಸುರಿಯಸ್ ಪ್ರಾಪರ್ಟೀಸ್ನಲ್ಲಿ ಸ್ವೀಟ್ ಬುಕ್ ಮಾಡಿದ್ದೆ. ಬರೀ ಫಾರಿನಿಂದ ಬಂದಂಥ ಗೆಸ್ಟ್ಗಳೇ ಜಾಸ್ತಿ ಇದ್ದಿದ್ರಿಂದ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ. ಇದು ಈ ಪ್ರಾಪರ್ಟಿಲಿ 2 ಸ್ವೀಟ್ ರೂಮ್ಸ್ ಇದೆ. ಹೌದು ಮ್ಯಾಮ್, ಒಂದು ನೀವು ಸ್ಟೇ ಆಗಿರೋದು, ಇನ್ನೊಂದು ನಮ್ಮ ಪ್ರಾಪರ್ಟಿ ಓನರ್ ಸಿದ್ಧಾರ್ಥ ಅವರು ಸ್ಟೇ ಆಗಿದ್ದಾರೆ. ಹೇಳ್ತೀನಿ, ಸರ್ಪ್ರೈಸ್. ಸಿಹಿ, ಹೋಗಿ ಡ್ರೆಸ್ ಚೇಂಜ್ ಮಾಡು. ಐರಾ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಅಕ್ಷತ್ 2 ಗಂಟೆಯಿಂದ ಏರ್ಪೋರ್ಟ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಅವನ ಜೊತೆ ಬರೋದು ಬಿಟ್ಟು ಎಲ್ಲ ಹಾಳಾಗೋಗಿದ್ಯಾ? ನಾಳೆ ಬರ್ತೀನಿ. ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯಪ್ರಕಾಶೇ ಕಾರಣ. ನಾನು ದಪ್ಪ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೇ ಯಾರ್ದೋ ಜೊತೆ ಗಂಟು ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲಾನ್ ಮಾಡಿದ್ರು. ಮದುವೆ ಆಗಿದ್ದ ಮೊದಲನೇ ದಿನಾನೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು. 6 ವರ್ಷ ಆದ್ಮೇಲೆ ನನ್ನನ್ನು ಮನೆಗೆ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂದ್ರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ. ಈ ರಮ್ಯಾ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಮೇಡಮ್, ಸಾರಿ, ನಿಮ್ಮನ್ನು ರಿಸೀವ್ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಆದರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ. ಇವಾಗ ಓವರ್ ಆಕ್ಟಿಂಗ್ ಎಲ್ಲ ಮಾಡೋದು ಬಿಟ್ಟು ಏನು ವಿಷಯ ಅಂತ ಹೇಳು. ಹಾಂ ಹೌದು, ಒಂದು ವಿಷಯ ಹೇಳಬೇಕಿತ್ತು. ಬಿಸ್ನೆಸ್ ಟೈಕಾನ್ ಸಿದ್ಧಾರ್ಥ್ ಮೇಲ್ ಬಂದಿತ್ತು. ಅವ್ರ ಅಜ್ಜಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ. ಅವರು ಇದೇ ಊರಲ್ಲೇ ಇದ್ದಾರೆ, ನೀವು ಇಲ್ಲೇ ಇದ್ದೀರಾ. ಸೊ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಲಾ? ಬೇಡ ಬೇಡ, ದಯವಿಟ್ಟು ಬೇಡ. ಶ್ರೀಮಂತರೆಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ. ಬಟ್ ಅವ್ರ ಇಂಟೆನ್ಷನ್ ಬೇರೆನೇ ಇರುತ್ತೆ. ಈ ವಯಸ್ಸಾದವರ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ. ನಾವ್ ಇದಕ್ಕೆ ಇನ್ವಾಲ್ವ್ ಆಗೋದು ಬೇಡ. ಓಕೆ, ಆ್ಯಸ್ ಎ ವಿಶ್. ಒಂದು ಮಾತು ಹೇಳಲ್ಲ, ಸಿದ್ಧಾರ್ಥ್ ನೋಡೋಕ್ಕೆ ಸಖತ್ತಾಗಿದ್ದಾನೆ. ಟಾಲ್, ಹ್ಯಾಂಡ್ಸಮ್, ತುಂಬ ಚಿಕ್ಕ ವಯಸ್ಸಿಗೆ ಮಲ್ಟಿ ಮಿಲಿಯನರ್. ಅದಾಗದೇ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ತೀರಾ? ನಿಂಗೆ ಅಷ್ಟೇ ಇಷ್ಟ ಇರುತ್ತೆ, ಒಂದ್ ಕೆಲಸ ಮಾಡು. ನೀನೇ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಂತ ಮೀಟ್ ಆಗು. ಹೆಂಗಿದ್ರು ಇಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿರೋರ್ಗೆ ನಾನು ಐರಾ ಅಲ್ಲ, ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅಷ್ಟೇ. ಹಾಂ ಸರಿ ಸರಿ, ಒಂದ್ಸಲ ಫೋಟೋ ಕಳಿಸ್ತೀನಿ, ನೋಡ್ಬಿಟ್ಟು ಹೇಳಿ. ಓಕೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾನಲ್ಲಿಂದ ಹೊರಟೆ. ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡ್ದ ಹಾಗೆ ಫೀಲ್ ಆಯಿತು.
ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದೆ. ಹಿಂದೆ ಯಾವುದೋ ಮಗು ನಿಂತಿತ್ತು. ನೋಡೋಕವಳು ನನ್ನ ಮಗಳ ಹಾಗೆ ಇದ್ಲು. ನನ್ನನ್ನೇ ಹುಡುಕೊಂಡು ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮಿಗೆ ಹೋಗೋದಕ್ಕೆ ಹೇಳ್ದೆ. ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ? ಬರುವಾಗ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ ತಗೊಬರ್ತೇನೆ. ಓಕೆ, ಈಗ ಸೀದಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು, ಇಲ್ಲ ವಿಡಿಯೋ ಗೇಮ್ ಆಡ್ತಾರೆ. ನಾನು ಹೋಟೆಲ್ ಎಂಟ್ರೆನ್ಸಿಗೆ ಬರ್ತಿದ್ದ ಹಾಗೆ ಅಕ್ಷತ್ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ. ಹಾಯ್ ಮಿಸ್ ಬ್ಯೂಟಿಫುಲ್. ನಾನು ನೆನಪಿದ್ದೀನಲ್ವಾ? ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ನಿಮ್ಮಂಥ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ. ಬರ್ತೀರಾ ಅಲ್ವಾ? ಇವನು ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಕಳೆದು ಹೋಗಿರೋ ಮಗುನ ಹುಡ್ಕೋದಕ್ಕೆ ಇವನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತು. ಆದರೆ ನನಗೆಷ್ಟಾಗಿ ನಿಮ್ಮ ಹೆಸರು ನನಗೆ ಗೊತ್ತಿರಬೇಕಲ್ವಾ? ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹೆಸರು ತಿಳ್ಕೊಬೋದಾ? ಮೈ ನೇಮ್ ಇಸ್ ಅಕ್ಷತ್ ಆ್ಯಂಡ್ ಯುವರ್ ನೇಮ್ ಇಸ್ ಸಂಯುಕ್ತ. ಬರ್ತೀರಾ ಅಲ್ವಾ? ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಅವತ್ತು ರಾತ್ರಿ ನಾನು ಅಕ್ಷತ್ ಬರ್ಡೇ ಪಾರ್ಟಿಗೆ ಹೋದೆ. ಅಲ್ಲಿ ಯಾರೋ ಇಬ್ರು ಹುಡುಗಿರು ಜಗಳ ಆಡ್ತಿದ್ದ ಹಾಗೆ ಕಾಣಿಸ್ತು. ಒಂದು ಹುಡುಗಿನ ಒಂದಷ್ಟು ಜನ ಶ್ರೀಮಂತ ಹುಡುಗಿರು ನೀರಿಗೆ ಬೀಳ್ಸಿ ನಗ್ತಾ ಇದ್ರು. ಹತ್ರ ಹೋಗಿ ನೋಡ್ದಾಗ ಗೊತ್ತಾಯ್ತು, ಆ ಶ್ರೀಮಂತ ಹುಡುಗಿ ಬೇರೆ ಯಾರೂ ಅಲ್ಲ, ನನ್ನ ಮಲತಾಯಿ ಮಗಳು ದುರಹಂಕಾರಿ ಸ್ವಪ್ನ ಅಂತ. ಅವಳು ಅಕ್ಷತ್ ಪಾರ್ಟಿಯಲ್ಲಿ ಏನ್ ಮಾಡ್ತಿದ್ದಾಳೋ. ಮುಂದಿನ ವರ್ಷ ನಾನು ಮಿಸ್ ಬ್ಯಾಂಗ್ಳೂರ್ ಆಗ್ತೀನಿ, ಅದಾದ್ಮೇಲೆ ಮಿಸ್ ಇಂಡಿಯಾ ಆಗ್ತೀನಿ. ಈಗಲೂ ನಿನ್ನ ನೈರಾ ಅಕ್ಕನೇ ನನ್ಗಿಂತ ಸುಂದರಿ ಅಂತ ವಾದ ಮಾಡ್ತೀಯಾ? ಹ್ಞೂ ಹೌದು, ನೀವು ಎಷ್ಟು ಸತಿ ಹೇಳಿದ್ರು ನಾನು ಅದನ್ನೇ ಹೇಳೋದು. ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಆಯ್ತಾ? ಎಲ್ಲ ವೋಟ್ ಮಾಡೋಣ. ನೀವೇ ಹೇಳಿ, ಈ ಫೋಟೋನಲ್ಲಿರೋ ಡುಮ್ಮಿ ನನ್ಗಿಂತ ಚೆನ್ನಾಗಿದ್ದಾಳ ಇಲ್ವಾ ಅಂತ. ಸ್ವಪ್ನ ಅವಳ ಫ್ರೆಂಡ್ಸ್ ಹತ್ರ ಲೈಟರ್ ತಗೊಂಡು ನೋಡ್ತಿದ್ದ ಹಾಗೆ ನಾನು ದಪ್ಪ ಇದ್ದಾಗ ತೆಗ್ದಿದ್ದ ಹಳೆ ಫೋಟೋನ ಸುಟ್ಟು ಹಾಕಿದ್ಲು. ಸೊ ಗೈಸ್, ಎಲ್ಲ ವೋಟ್ ಮಾಡಕ್ ರೆಡಿನಾ? ಹೇಳಿ ಹಾಗಾದ್ರೆ, ಎಷ್ಟು ಜನ ನನಗೆ ವೋಟ್ ಮಾಡ್ತೀರಾ? ಅಯ್ಯೋ ಪಾಪ, ಇವ್ರೆಲ್ಲರೂ ವೋಟ್ಸು ನನ್ಗೆ ಬಂತು. ಮತ್ ನೀನು ಈ ಸಲನೂ ಸೋತೋದೆ. ಸೋತಿದ್ಯಾ ಅಂದ್ಮೇಲೆ ಶಿಕ್ಷೆ ಕೊಡ್ಲೇಬೇಕಲ್ವಾ? ನಿನ್ ಡುಮ್ಮಿ ಅಕ್ಕನ ಫೋಟೋನ ಈ ಗ್ಲಾಸ್ನಲ್ಲಿ ನಾನು ಸುಟ್ಟು ಹಾಕಿದ್ದೀನಿ. ನೀನು ಇದನ್ನ ಕುಡಿಬೇಕಷ್ಟೆ. ತಗೋ. ಮುಂಚೆ ನನಗಾಗಿದ್ದ ಸ್ಥಿತಿ ಈ ಹುಡುಗಿಗೂ ಆಗ್ಬಾರ್ದು ಅಂತ ಈ ದುಷ್ಟ ಸ್ವಪ್ನ ಈ ಹುಡುಗಿನ ಕಾಪಾಡೋದಕ್ಕೆ ನಾನು ತಕ್ಷಣ ಅಲ್ಲಿಗೆ ಬಂದು ಸ್ವಪ್ನನ ತಡೆದೆ. ಕೆಲವು ಸೋಲು ನಿರ್ಧಾರ ಆಗೋದು ಆಟ ಪೂರ್ತಿ ಮುಕ್ತ ಆದ್ಮೇಲೆ. ಆ ಫೋಟೋದಲ್ಲಿರೋ ಡುಮ್ಮಿ ನಾನು ಅಲ್ಲ. ಆ ಫೋಟೋದಲ್ಲಿರೋ ಡುಮ್ಮಿ ಇಷ್ಟು ಸಣ್ಣ ಹೇಗಾದ್ಲು? ನನ್ಗೂ ಅದೇ ಆಶ್ಚರ್ಯ. ಒಳ್ಳೆ ಮಾಡೆಲ್ ತರ ಇದ್ದಾಳೆ ಅಲ್ವಾ? ಓ ಮೈ ಗಾಡ್, ಶಿ ಲುಕ್ಸ್ ಸೋ. ನಿನಗೆ ವೋಟ್ ಮಾಡ್ದವ್ರೆ ಇವಾಗ ನನ್ನ ಹೊಗಳ್ತಾ ಇದ್ದಾರೆ. ರಿಸಲ್ಟ್ ಗೊತ್ತಾಯ್ತಲ್ವಾ? ಶಿಕ್ಷೆ ಯಾರಿಗಾಗಬೇಕು ಅವ್ರಿಗೆ ಕುಡ್ಸಣ್ಣ, ಕುಡಿಯುವಾಗ. ಸ್ವಪ್ನ ಆ ಗ್ಲಾಸ್ ಬಿಸಾಕ್ತಿದ್ದ ಹಾಗೆ ಅದ್ರ ಶಬ್ದ ಕೇಳಿ ನಮ್ಮಪ್ಪ ಮತ್ತೆ ಅವ್ರ ಎರಡನೇ ಹೆಂಡತಿ ಗಾಬರಿಯಲ್ಲಿ ಅಲ್ಲಿಗೆ ಓಡ್ ಬಂದ್ರು. ಮಮ್ಮಿ, ಪಪ್ಪ, ಈ ಐರಾ ಬರ್ಡೇ ಪಾರ್ಟಿಗೆ ಬಂದು ನಾನು ಇನ್ಸಲ್ಟ್ ಮಾಡ್ತಿದ್ದಾಳೆ. ನಾನೇನೋ ಕನ್ಸನಲ್ಲಿ ಹೇಗ್ ಸಣ್ಣ ಆದೆ ಅಂತ ಕೇಳ್ದೆ. ಅದಕ್ಕೆ ಅವಳ ಕೋಪದಲ್ಲಿ ನಾನು ಯಾವಾಗ್ಲೂ ನಿನ್ಗಿಂತಾನೆ ಬ್ಯೂಟಿಫುಲ್ ಆಗಿರೋದು, ನಿನ್ಗೆ ಯೋಗ್ಯತೆ ಇದೆ ನನ್ ಬಗ್ಗೆ ಮಾತಾಡಕ್ಕೆ ಅಂತ ಎಲ್ಲಾರ ಮುಂದೆ ಆಡ್ಕೊಂಡ್ಲು. ಯಾಕೆ ಹಿಂಗ್ ಮಾಡ್ದೆ ಐರಾ? ಮನೆಗೆ ಬಾ ಅಂತ ಕರೆದ್ರೆ ಬಿಸಿ, ನಾಳೆ ಬರ್ತೀನಿ ಅಂತೆ. ಈಗ ನೋಡಿದ್ರೆ ಅಕ್ಷತ್ ಪಾರ್ಟಿಗೆ ಬಂದು ನಮ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾಕೆ ನಮ್ ಜೀವ ತಿಂತಾ ಇದೆಯಾ ಹೀಗೆ? ಮೊದ್ಲು ಅಕ್ಷತ್ಗೆ ಡೈವರ್ಸ್ ಕೊಟ್ಟು ಆಮೇಲೆ ನಿನ್ ಏನ್ ಬೇಕೋ ಅದನ್ನ ಮಾಡ್ಕೋ. ನಾವೇನು ನಿನ್ನ ಅಡ್ಡ ಬರಲ್ಲ. ನಂಗೂ ಕೂಡ ಅದೇ ಬೇಕಿತ್ತು. ಅಕ್ಷತಿಂದ ಮೊದಲು ಡಿವೋರ್ಸ್ ತಗೊಳ್ಳೋದು ಒಳ್ಳೇದು ಅನ್ನಿಸ್ತು. ಇನ್ನು ಎಷ್ಟು ವರ್ಷ ನಮ್ಗೆ ಹೀಗೆ ಕಾಟ ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ದಯವಿಟ್ಟು ಈ ಡಾಕ್ಯುಮೆಂಟ್ಸಿಗೆ ಸೈನ್ ಮಾಡು.
ನನ್ನಲ್ಲಿ ಡಿವೋರ್ಸ್ ಪೇಪರ್ ಸೈನ್ ಮಾಡೋಕ್ಕೆ ಕರೆಸ್ಬಿಟ್ಟು ಇದು ಯಾವುದೋ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ? ಅದು ಏನಂದರೆ ಡೈವರ್ಸ್ ಕೆಲಸ ಆದಮೇಲೆ ನಾನು ನಿಮ್ಮಮ್ಮ ಅಕ್ಷತ್ನ ಸ್ವಪ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಅವರಿಬ್ಬರು ಒಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಸ್ವಪ್ನ ಅಕ್ಷತ್ನ ತುಂಬ ಪ್ರೀತಿಸ್ತಾ ಇದ್ದಾಳೆ. ಆಮೇಲೆ ಅಕ್ಷತ್ ತಾತನಿಗೆ ಒಂದು ಆಸೆ ಇದೆ. ಏನಂದರೆ ನಿನ್ನ ಹೆತ್ತಮ್ಮ ವಸುಂಧರಾ ನಿನಗೆ ಕೊಟ್ಟಿರೋ ಆಸ್ತಿನೆಲ್ಲ ಸ್ವಪ್ನ ಹೆಸರು ಟ್ರಾನ್ಸ್ಫರ್ ಮಾಡಬೇಕು ಅಂತ. ನಮ್ಮಪ್ಪ ಸ್ವಾರ್ಥಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಲ್ಲ. ಈ ಪ್ರಪಂಚದಲ್ಲಿ ನನ್ನ ಅಸ್ತಿತ್ವ ಇರೋ ಏಕೈಕ ನಿಶಾನೆ ಇದು ಒಂದೇ ಡ್ಯಾಡಿ. ನಂಗೆ ಮಾಡೋಕ್ಕಾಗಲ್ಲ. ನನ್ನ ಆಸ್ತಿನ ಬೇರೆಯವ್ರು ಕೊಡಕ್ಕೆ ಇಷ್ಟಪಡಲ್ಲ. ಹೊರಗಡೆ ಅಕ್ಷತ್ ಬಂದಿದ್ ನೋಡಿ ಸ್ವಪ್ನ ಅವನನ್ನ ತಡೆಯೋದಕ್ಕೆ ಓಡ್ ಹೋದ್ಲು. ಅಕ್ಷತ್ ನಾವು ಒಳಗೆ ಹೋಗೋದು ಬೇಡ. ಐ ಮೀನ್ ನಿನ್ ಬರ್ಡೇ ದಿನ ಸುಮ್ಮನೆ ಮೂಡ್ ಆಫ್ ಮಾಡ್ಕೋಬೇಡ. ಅವಳನ್ನ ಯಾರು ಇಲ್ಲಿ ಕರೆದಿದ್ದು? ಇಲ್ಲಿ ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಏನು ಅನ್ಕೊಂಡ್ಬಿಟ್ಟಿದಲ್ಲ ಅವಳನ್ನ? ಹಾ, ನಾನು ಈಗಲೇ ಅವಳನ್ನ ಒದ್ದು ಹೊರಗಡೆ ಹಾಕ್ತೀನಿ. ಅಕ್ಷತ್, ಇವತ್ ನಿನ್ ಬರ್ಡೇ ಪಾರ್ಟಿ. ಇವತ್ತಿನ ದಿನ ನೀ ಸಂತೋಷವಾಗಿರ್ಬೇಕು. ಅದೇ ನನಗ್ ಮುಖ್ಯ. ಅಕ್ಷತ್, ಅವಳೇನೋ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಇಲ್ಲಿಂದ ಹೊರಡ್ತಾಳೆ. ಯು ನೋ ವಾಟ್, ಅವಳು ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು. ನಮ್ಗಳಿಂದ ಮುಕ್ತಿ ಸಿಗುತ್ತೆ. ನಾನು ನಿಂಗೋಸ್ಕರ ಮನೆಯಲ್ಲಿ ಒಂದು ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಕಮ್ ವಿತ್ ಮೀ. ನಾನು ನಿಂಗೆ ಒಂದು ಸ್ಪೆಷಲ್ ಡ್ರಿಂಕ್ ರೆಡಿ ಮಾಡ್ಕೊಡ್ತೀನಿ. ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರು. ಅಷ್ಟರಲ್ಲಿ ನಾನು ನಿಂಗೊಂದು ಸರ್ಪ್ರೈಸ್ ರೆಡಿ ಮಾಡ್ತೀನಿ. ಓಕೆನಾ? ಅಕ್ಷತ್, ಕಮ್ ವಿತ್ ಮೀ. ಸಾಕು ಬಿಡು, ಬಾ. Hey bro, it's my party. Cheers. Guys, drink up. Cheers. ನಾನು ಹೊರಗೆ ಹೋಗಿ ನೋಡಿದಾಗ ಅಕ್ಷತ್ ಕುಡ್ದು ನಶೆಯಲ್ಲಿ ತೇಲ್ತಿದ್ದ. ಈಗಲೇ ಹೋಗಿ ಅವನನ್ನು ಮಾತಾಡ್ಸಿದ್ರೆ ಮೋಸ್ಟ್ಲಿ ನಾನು ಕಳೆದು ಹೋಗಿರೋ ಮಗು ಬಗ್ಗೆ ನಿಜ ಹೇಳ್ಬೋದು ಅಂತ ಮಾತಾಡ್ಸೋಕೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಸ್ವಪ್ನ ಬಂದು ನನ್ನನ್ನು ಅಲ್ಲಿಂದ ಎಳ್ಕೊಂಡು ಹೋದ್ಲು. ಅಕ್ಷತ್ನಿಂದ ಸ್ವಪ್ನ ನನ್ನನ್ನ ಎಷ್ಟು ದಿನ ಮುಚ್ಚಿಡೋದಕ್ಕೆ ಸಾಧ್ಯ? ಅಕಸ್ಮಾತ್ ಅಕ್ಷತ್ಗೆ ನಾನು ಯಾರು ಅನ್ನೋದು ಗೊತ್ತಾದ್ರೆ ಏನಾಗತ್ತೆ? ನನ್ನ ಮಗುನ ಹುಡ್ಕೋದಕ್ಕೆ ಈ ಅಕ್ಷತ್ ಸಹಾಯ ಮಾಡ್ತಾನ? ಯಾರು ನನ್ನನ್ನು ಮುಟ್ಟದೆ ಪ್ರೆಗ್ನೆಂಟ್ ಹೇಗಾದೆ ಅನ್ನೋ ರಹಸ್ಯ ಈಗ್ಲಾದ್ರೂ ನನಗೆ ಗೊತ್ತಾಗತ್ತಾ? ಅಕ್ಷತ್ಗೆ ಡಿವೋರ್ಸ್ ಕೊಡಕ್ ಬಂದಿರೋ ನಾನು ಸ್ವಪ್ನನ ಮುಂದಿಟ್ಕೊಂಡು ಅಕ್ಷತ್ ಬಾಯಿಂದ ಮಗು ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.